DDNK ಅಸೋಸಿಯೇಷನ್ಸ್ ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಲೈಫ್ ಮೇಕಿಂಗ್ ಸರ್ವಿಸ್ ಮುಧೋಳದಿಂದ ನಾವಲ್ಕೆ ಮೇಡಮ್. ಬೇಸಿಕ್ ಇಂಗ್ಲಿಷ್ ಕೋರ್ಸಲ್ಲಿ ಈಗ ಮುಂದಿನ ವಿಡಿಯೋ. ಇಲ್ಲಿ ನಾವು ಇವಾಗ ಪಾಸ್ಟ್ ಪರ್ಫೆಕ್ಟ್, ಹಿಂದಿನ ವಿಡಿಯೋಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನು ನೋಡಿದ್ವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಅನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ನಾನು ನಿಮಗೆ ಹೇಳಿರುವಂತೆ ಇಂಗ್ಲಿಷ್ ಸುಧಾರಣೆ ಮಾಡ್ಕೋಬೇಕನ್ನುವಂಥವರು, ಈಗ ತಾನೇ ನಾವು ಇಂಗ್ಲಿಷ್ ಟೀಚರ್ ಆಗಿ ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ, ಇಂಗ್ಲೀಷನ್ನು ಇನ್ನೂ ಸುಧಾರಣೆ ಮಾಡ್ಕೋಬೇಕು ಅನ್ನುವಂಥವರು, ವಿದ್ಯಾರ್ಥಿಗಳು, ಗೃಹಿಣಿಯರು, ಇಂಗ್ಲೀಷ್ ಕಲಿಬೇಕು ಅನ್ನುವಂಥವರೆಲ್ಲರೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಈಗಾಗಲೇ ನಾನು ಹೇಳಿರೋ ಹಾಗೆ ಒಂದು ಕುಕಿಂಗ್ ಚಾನಲನ್ನು ಕೂಡ ನಾವು ಈಗ ಶುರು ಮಾಡಿದ್ದೀವಿ. ಆಗಲೇ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆದ್ದರಿಂದ ತಾವು ಕೂಡ ಆ ಕುಕಿಂಗ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇದರಲ್ಲೇ ನಿಮಗೆ ಬರುತ್ತೆ. ಆ ವಿಡಿಯೋಗಳನ್ನು ವೀಕ್ಷಿಸಿ ನೀವು ನಮಗೆ ಸಪೋರ್ಟ್ ಮಾಡಿ. ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಏನು ಕಲ್ತಿದ್ವಿ ನೆನಪು ಮಾಡ್ಕೋಬೇಕಲ್ಲ. ದಯವಿಟ್ಟು ಹಿಂದಿನ ವಿಡಿಯೋವನ್ನು ನೋಡಿಲ್ಲ ಅಂದರೆ ಕ್ಲಾಸ್ 10 ಮತ್ತು 11 ಮತ್ತು 12 ಆ 2 ವಿಡಿಯೋಗಳನ್ನು ನೋಡಿ ಈ ವಿಡಿಯೋವನ್ನು ನೀವು ನೋಡ್ರಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಮಗೇನಿತ್ತು ಅಂದರೆ ಹ್ಯಾವ್, ಹ್ಯಾಸ್ ಪ್ಲಸ್ V3. ಪ್ರೆಸೆಂಟ್ ಪರ್ಫೆಕ್ಟ್ ಏನು ಹೇಳ್ತಿತ್ತು ನಮಗೆ, ವರ್ತಮಾನಕ್ಕೆ ಸಂಬಂಧಪಟ್ಟಿದ ಹಾಗೆ ಮುಗಿದು ಹೋಗಿರುವಂತಹ ಕೆಲಸ. ಈಗ ನೋಡಿ, ನಾನು ಇಲ್ಲಿ ಬರೆದಿದ್ದೀನಿ, ಇದು ಬರೆದಿರುವ ಕೆಲಸ ಮುಗಿದಿದೆ ಮತ್ತು ವರ್ತಮಾನಕ್ಕೆ ಏನಿದೆ ಸಂಬಂಧ ಇದೆ. ಐ ಹ್ಯಾವ್ ರಿಟನ್ ಆನ್ ದ ಬೋರ್ಡ್. ದಿಸ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್, ನಾವು ಹಿಂದೆ ಕಲಿತಿರುವಂಥದ್ದು. ಪಾಸ್ಟ್ ಪರ್ಫೆಕ್ಟ್, ಹ್ಯಾವ್ ಆ್ಯಂಡ್ ಹ್ಯಾಸ್, ಇಟ್ಸ್ ಪಾಸ್ಟ್ ಫಾರ್ಮ್ ಈಸ್ ಹ್ಯಾವ್. ಪ್ರೆಸೆಂಟಲ್ಲಿ ನಾವು ಐ, ವಿ, ಯು, ದೇ, ಹ್ಯಾವ್. he, she, it, has. 2 helping verbs, 2 auxiliaries we use. But here in past perfect, we use only 1 helping verb, that is had. Had, it is a past form of have and has. Have ಮತ್ತು has ಇದರ past form ಏನಂದ್ರೆ had. And here also the main verb it is in the V3 form. Present perfect have, has, V3 ಆದರೆ past perfect had plus V3. For any person, I, we, you, they, he, she, it, singular, plural, ಯಾರೇ ಇರಲಿ ಎಲ್ರಿಗೂ only 1 helping verb and that is had. And main verb it is compulsorily V3 form. So what is the meaning here? ಯಾವ ಅರ್ಥಕ್ಕಾಗಿ ನಾವು ಈ past perfect ಅನ್ನು ಯೂಸ್ ಮಾಡಬೇಕು? ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಯಿತು, ಬಟ್ ವಾಟ್ ಶುಡ್ ಬಿ ದ ಮೀನಿಂಗ್, ಫಾರ್ ವಾಟ್ ಮೀನಿಂಗ್, ಯಾವ ಅರ್ಥಕ್ಕಾಗಿ ನಾವು ಇದನ್ನು ಬಳಸಬೇಕು? ಸಮಥಿಂಗ್ ವಿಚ್ ವಾಸ್ ಓವರ್ ಇನ್ ದ ಪಾಸ್ಟ್ ಆ್ಯಂಡ್ ನಾಟ್ ರಿಲೇಟೆಡ್ ವಿತ್ ದ ಪ್ರೆಸೆಂಟ್. ಭೂತಕಾಲದಲ್ಲಿ ಮುಗಿದು ಹೋಗಿರುತ್ತೆ, ಆದರೆ ವರ್ತಮಾನಕ್ಕೂ ಮುಗಿದು ಹೋಗಿರುವಂತಹ ಕೆಲಸಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಲೆಟ್ ಅಸ್ ಸಿ. ಈಗ ನಾನು ಬರೆದಿರೋದನ್ನು ಜಸ್ಟ್ ಕಲ್ಪನೆ ಮಾಡಿಕೊಡ್ರಿ. ಈಗ ನಾನು ಅಳಿಸ್ಬಿಡ್ತೀನಿ ಇದನ್ನು, ರೈಟ್? ಅಳಿಸಿದ ಮೇಲೆ ಅವಾಗ ನಾನೇನು ಹೇಳ್ತೀನಿ ಅಂದರೆ ನಾನು ಬೋರ್ಡ್ ಮೇಲೆ ಬರೆದಿದ್ದೆ ಅಂದಾಗ ಬರೆದಿರೋದು ಆ ಬೋರ್ಡ್ ಮೇಲೆ ಇಲ್ಲ, ಮುಗಿದು ಹೋಯ್ತಾರೆ. ಸೊ ಟು ಸಿ ದ ಎಕ್ಸಾಂಪಲ್ಸ್, ಬರೆದೀನಿ ಅಂದರೆ ಇನ್ನು ಇಲ್ಲೇ ಇದೆ, ಅದು ಬರೆದಿರೋದು, ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್. ಐ ಹ್ಯಾವ್ ರಿಟನ್, ಇಟ್ ಮೀನ್ಸ್ ನಾನು ಬರೆದಿರೋದು ಇನ್ನು ಬೋರ್ಡ್ ಮೇಲೆ ಇದೆ. ಈಗ ಅಳಿಸ್ಬಿಡ್ತೀನಿ, ನಾನು ಅಳಿಸಿದಾಗ ಇಟ್ ಇಸ್ ನಾಟ್ ದೇರ್ ಆನ್ ದ ಬೋರ್ಡ್. ಸೊ ದೆನ್ ಐ ಸೇ ಐ ಹ್ಯಾಡ್ wrote, written, V3. I had written on the board. So ಇದರ ಅರ್ಥ ನಾನು ಬೋರ್ಡ್ ಮೇಲೆ ಬರೆದಿದ್ದೆ,
ಬರೆದಿರೋದು ಈಗ ಬೋರ್ಡ್ ಮೇಲೆ ಇರಬಾರ್ದು, ಬರೆದಿದ್ದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ನೀವು ಶಾಲೆಗೋ ಅಥವಾ ಕಾಲೇಜಿಗೋ ಮುಂಜಾನೆ ಹೋಗಿದ್ರಿ. ಈಗ ಶಾಲೆಗೆ ಹೋದವರು ಅಥವಾ ಕಾಲೇಜಿಗೆ ಹೋದವರು ವಾಪಸ್ ಏನು ಮಾಡಿರಿ, ಬಂದಿರಿ ಈಗ. ಓಕೆ, ಸೊ ನೀವು ಹೇಳ್ತೀರಿ ನಾನು ಶಾಲೆಗೆ ಹೋಗಿದ್ದೆ, ನಾನು ಕಾಲೇಜಿಗೆ ಹೋಗಿದ್ದೆ, ನಾವು ಹೋಗಿದ್ದೆವು. ಇಟ್ ಮೀನ್ಸ್ ಹೋದವರು ನೀವೇನಾಗಿರ್ತೀರಿ, ವಾಪಸ್ ಬಂದಿರ್ತೀರಿ. ಸೊ ಹೌ ಡು ಯು ಸೇ? ನಾವು ಹೋಗಿದ್ವಿ, ವಿ ಹ್ಯಾಡ್, go, went, gone. We had gone to college or school, whatever it is. We had gone to college. ನಾವು ಕಾಲೇಜಿಗೆ ಹೋಗಿದ್ದೆವು. ಫೈನ್. ಈಗ ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಇದು ಪಾಸ್ಟ್, ಇದು ಮುಗಿದು ಹೋಗಿರಬೇಕು. ಆವಾಗ ನೀವು ಸುಮಾರು ಒಂದು 500 ಜನರಿಗೆ ಏನು ಮಾಡಿದ್ರಿ, ಇನ್ವೈಟ್ ಮಾಡಿದ್ರಿ. ಆದರೆ 500 ಜನರಲ್ಲಿ ಏನಂದರೆ ಒಂದು 400 ಜನ ಏನು ಮಾಡಿದ್ರು, ಬಂದಿದ್ರು. ಸಿ, ಕಾರ್ಯಕ್ರಮ ಮುಗಿದು ಹೋಗಿದೆ. ಇವಾಗ ನೀವು ಹೇಳ್ತಾ ಇದ್ದೀರಿ 500 ಜನರಿಗೆ ನಾವು ಇನ್ವೈಟ್ ಮಾಡಿದ್ವಿ, 400 ಜನ ಬಂದಿದ್ರು. ಇನ್ವೈಟ್ ಮಾಡಿದ್ದು ಮುಗಿದು ಹೋಗಿದೆ, ಅವರು ಬಂದದ್ದು ಮುಗಿದು ಹೋಗಿದೆ, ಕಾರ್ಯಕ್ರಮನೂ ಮುಗಿದು ಹೋಗಿದೆ. ಫೈನ್. ವಿ ವಿಲ್ ಸಿ ದ ಎಕ್ಸಾಂಪಲ್ಸ್. ನಾವು ವಿ ಹೆಲ್ಪಿಂಗ್ ವರ್ಕ್ ಹ್ಯಾಡ್. ವಿ ಹ್ಯಾಡ್ ಇನ್ವೈಟೆಡ್ 500 ಪೀಪಲ್. ಬಹಳ ಜನ ವಿದ್ಯಾರ್ಥಿಗಳು ಪೀಪಲ್ಸ್ ಅಂತಿರ್ತಾರ್ರಿ. ನೋ, ಪೀಪಲ್ ಇಟ್ ಸೆಲ್ಫ್ ಈಸ್ ಪ್ಲೂರಲ್. ನಾವು ಕ್ಲಾಸಲ್ಲಿ ನೋಡ್ತಿರ್ತೀವಿ ವಿದ್ಯಾರ್ಥಿಗಳು ಪೀಪಲ್ಸ್. ನೋ, ಪೀಪಲ್ ಇಟ್ ಸೆಲ್ಫ್ ಈಸ್ ಪ್ಲೂರಲ್. ಪೀಪಲ್ ಅಂದ್ರೆ ಜನರು, ಮತ್ತೆ ಪೀಪಲ್ಸ್ ಅನ್ಬಾರ್ದು. ಅದು ಇದೆ, ಬಟ್ ಇಟ್ ಗಿವ್ಸ್ ದ ಡಿಫ್ರೆಂಟ್ ಮೀನಿಂಗ್. ಎಷ್ಟು ಜನ ಬಂದಿದ್ರಿ ಇವಾಗ? 400 people had come ಇದಕ್ಕೆ ಟು ದ ಫಂಕ್ಷನ್. ಸಿ, 400 people ಹೆಲ್ಪಿಂಗ್ ವರ್ಕ್. ಈ ಪೀಪಲ್ ಎಲ್ಲಿ ಬರ್ತಾರ್ರಿ? ದೇ, ಪ್ಲೂರಲ್. ಹ್ಯಾಡ್, ಕಮ್ ಟು ದ ಫಂಕ್ಷನ್. ಹೀಗೆ ಹಿಂದೆ ಮುಗಿದು ಹೋಗಿದ್ದು. ಒನ್ ಮೋರ್ ಎಕ್ಸಾಂಪಲ್. ಪರೀಕ್ಷೆ ಬರೆದಿರಿ, ಮುಗಿದು ಹೋಗಿದೆ. ನಾವು ಯು ಹ್ಯಾವ್ ಗಾಟ್ ಯುವರ್ ರಿಸಲ್ಟ್ಸ್, ಬಟ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ರಿಸಲ್ಟ್ಸ್. ಯು ಹ್ಯಾಡ್ ಎಕ್ಸ್ಪೆಕ್ಟೆಡ್. ನೋಡ್ರಿ, ಯು ಹ್ಯಾಡ್ ಎಕ್ಸ್ಪೆಕ್ಟೆಡ್, ನೀವು ನಿರೀಕ್ಷೆ ಮಾಡಿದ್ರಿ ಏನಂತ? 90 or 92%, more than 85%. But you have got 78%. ಆದರೆ ಈಗ ಎಷ್ಟು ಬಂದಿತ್ತು? ಸಿ ದ ಡಿಫರೆನ್ಸ್. ಯು ಹ್ಯಾವ್ ಗಾಟ್, ಯು ಹ್ಯಾಡ್ ಎಕ್ಸ್ಪೆಕ್ಟೆಡ್. ಈಗ ನಿಮಗೆ ಬಂದಿದೆ, ನೀವು ನಿರೀಕ್ಷೆ ಮಾಡಿದ್ರಿ. ಸೊ ಹೇಳ್ತೀರಿ ನೀವು, ಐ ಹ್ಯಾಡ್ ರಿಟರ್ನ್ ವೆಲ್ ಇನ್ ದ ಎಕ್ಸಾಮ್. ಐ ಹ್ಯಾಡ್ ಡನ್ ವೆಲ್, ಚೆನ್ನಾಗಿ ಮಾಡಿದ್ದೆ. ಐ ಹ್ಯಾಡ್ ಡನ್ ವೆಲ್ ಇನ್ ದ ಎಕ್ಸಾಮ್, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ದೆ. ಐ ಹ್ಯಾಡ್ ರಿಟರ್ನ್ ಆಲ್ ದ ಆನ್ಸರ್ಸ್. ಐ ಹ್ಯಾಡ್ ರಿಟರ್ನ್ ಆಲ್ ದ ಆನ್ಸರ್ಸ್, ಎಲ್ಲ ಉತ್ತರಗಳನ್ನು ನಾನು ಬರೆದಿದ್ದೆ. ಹೀಗೆ ಹಿಂದೆ ಬರೆದಿದ್ದೆ, ಹೋಗಿದ್ದೆವು. ಹೀಗೆ ಹಿಂದೆ ಮುಗಿದು ಹೋದಂತಹ ಒಂದು ಕ್ರಿಯೆಯನ್ನು ನಾವು ಹೇಳುವಾಗ ವಿ ಯೂಸ್ ಪಾಸ್ಟ್ ಪರ್ಫೆಕ್ಟ್. ಯಾವುದೇ ವ್ಯಕ್ತಿಯ ಬಗ್ಗೆ ವಾಕ್ಯ ಇದ್ರೂ ಕೂಡ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್, ದಟ್ ಈಸ್ ಹ್ಯಾಡ್. ಆ್ಯಂಡ್ ದ ಮೇನ್ ವರ್ಬ್ ಇಟ್ ಮಸ್ಟ್ ಬಿ V3. ಸಿ, ರಿಟರ್ನ್, gone, invited, come. These are
affirmative sentences in past perfect. ಈಗ ನಾವು ಒಂದಿಷ್ಟು ನೆಗೆಟಿವ್ ಸೆಂಟೆನ್ಸನ್ನು ನೋಡೋಣ. ನೆಗೆಟಿವ್ ಅಂದಾಗ ಸಿಂಪಲ್, ಅದರಲ್ಲಿ ಏನು ಕಷ್ಟ ಇಲ್ಲ. ಈ ಹ್ಯಾಡ್ ಪ್ಲಸ್ V3 ಇರೋದನ್ನು ಹ್ಯಾಡ್ ನಾಟ್, ಇದನ್ನೇ ನಾವು ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ ಹ್ಯಾಡಂಟ್ ಪ್ಲಸ್ V3. ಹ್ಯಾಡ್ ನಾಟ್, ಹ್ಯಾಡಂಟ್ ಪ್ಲಸ್ V3. ವಾಟ್ ಇಸ್ ದ ಮೀನಿಂಗ್ ಹಿಯರ್? ಏನು ಕೆಲಸ ಆಗಿಲ್ಲ, ಆಗಿದ್ದಿಲ್ಲ, ಹಿಂದೆ ಏನು ಮಾಡಿದ್ದಿಲ್ಲ. ಈಗಾಗಲೇ ನಾನು ಹೇಳಿರೋ ಹಾಗೆ ಎಕ್ಸಾಮ್ ರಿಸಲ್ಟ್ ಬಂದಿದೆ, ಕಡಿಮೆ ಅಂಕ ಬಂದಿದೆ. ಒಬ್ರು ಹೇಳ್ತೀರಿ ನಾನು ಚೆನ್ನಾಗಿ ಮಾಡಿದ್ದೆ, ಐ ಹ್ಯಾಡ್ ಡನ್ ವೆಲ್, ಐ ಹ್ಯಾಡ್ ರಿಟನ್ ವೆಲ್. ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾರೆ ನಾನು ಚೆನ್ನಾಗಿ ಮಾಡಿರಲೇ ಇಲ್ಲ, ನಾ ಸರಿ ಮಾಡಿದ್ದಿಲ್ಲ ಎಕ್ಸಾಮ್ನಾಗ. ಹೌ ಡಸ್ ಹಿ ಸೇ? ಐ ಹ್ಯಾಡಂಟ್, ಐ ಹ್ಯಾಡಂಟ್ ರಿಟನ್ ವೆಲ್. ನಾನು ಚೆನ್ನಾಗಿ ಮಾಡಿದ್ದಿಲ್ಲ, ನನಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ. ಐ ಹ್ಯಾಡಂಟ್ ರಿಟನ್ ವೆಲ್. Another example, there was a competition, ಒಂದು ಸ್ಪರ್ಧೆ ಇತ್ತು. ಇಟ್ ವಾಸ್ ಅ ಸಿಂಗಿಂಗ್ ಕಾಂಪಿಟೇಷನ್. ಸೊ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಸ್ಪರ್ಧಿ, ಅವನು ಚೆನ್ನಾಗಿ, ಅವನಿಗೆ ಪ್ರೈಸ್ ಬಂದಿಲ್ಲ, ಹಿ ಡಿಡಂಟ್ ಗೆಟ್ ಎನಿ ಪ್ರೈಸ್. ಅವಾಗ ನೀವು ಹೇಳ್ತೀರಿ ಅವನೇ ಚಂದ ಹಾಡಿದ್ದಿಲ್ಲ, ಅವ ಹಾಡಿದ್ದಿಲ್ಲ, ಮುಗಿದು ಹೋಗಿದೆ ಸ್ಪರ್ಧೆ. ಹಿ ಹ್ಯಾಡಂಟ್ ಆರ್ ಹ್ಯಾಡ್ ನಾಟ್. ಸಿಂಗ್, ಸ್ಯಾಂಗ್, ಸಂಗ್. ಹಿ ಹ್ಯಾಡಂಟ್ ಸಂಗ್ ವೆಲ್. ಅವನು ಚೆನ್ನಾಗಿ ಹಾಡಿರಲಿಲ್ಲ, ಅವ ಚಂದ ಹಾಡಿದ್ದಿಲ್ಲ. ನಮ್ಮ ಭಾಷೆನಲ್ಲಿ ಹೇಳೋದಾದ್ರೆ ಹಿ ಹ್ಯಾಡಂಟ್ ಸಂಗ್ well. Another example. ಈಗ ನೀವು ಬೆಳಿಗ್ಗೆ ಕಾಲೇಜಿಗೆ ಹೋಗಿರ್ತೀರ ಅಥವಾ ಸ್ಕೂಲಿಗೆ ಹೋಗಿರ್ತೀರಿ, ಬೇಗ ಹೋಗಿರಿ. ಬೆಳಿಗ್ಗೆ ಏನು ಮಾಡಿಲ್ಲ, ತಿಂಡಿ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಹಾಗೆ ಹೋಗಿದ್ರಿ. ಶಾಲೆಯಿಂದ ಬರ್ತೀರಿ, ಸ್ಯಾಟರ್ಡೆ ಅಂದ್ಕೊಡ್ರಿ, ಬೇಗ ಶಾಲೆ ಮುಗಿಯುತ್ತೆ. ಸೊ ಯು ಕಮ್ ಹೋಮ್, ದೆನ್ ಯು ಸೇ ಐ ಆಮ್ ವೆರಿ ಹಂಗ್ರಿ. ಭಾಳ ಹಸಿವಾಗಿರ್ತೈತಿ. ಯಾಕಂದರೆ ನೀವು ಹೇಳ್ತೀರಿ ನಾನು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ. ಓಕೆ, ಹೇಗೆ ಹೇಳೋದು? ಆರ್ ಯಾವುದೇ ಪರ್ಸನ್ ಇದ್ದರೂ ಹ್ಯಾಡ್ ನಾಟ್ ಆರ್ ಶಾರ್ಟ್ ಫಾರ್ಮಲ್ಲಿ ಹ್ಯಾಡ್. ಐ ಹ್ಯಾಡ್ ನಾಟ್ ಸೇವನೆ ಮಾಡೋದು, ತಿನ್ನೋದು ಅಥವಾ ಕುಡಿಯೋದು, ಯಾವುದಕ್ಕಾದರೂ ನಾವು ವಿ ಕ್ಯಾನ್ ಯೂಸ್ ದ ವರ್ಡ್ ಹ್ಯಾವ್. ಹ್ಯಾವ್, ಹ್ಯಾಡ್, ಹ್ಯಾಡ್. ಇಲ್ಲ ತಿನ್ನೋದಕ್ಕೆ ಇನ್ನೊಂದು ಏನು ವರ್ಡ್ ಯೂಸ್ ಮಾಡ್ತೀವಿ ನಾವು? ಈಟ್. ಈಟ್, ಏಟ್, ಈಟನ್. ಹ್ಯಾವ್, ಹ್ಯಾಡ್, ಹ್ಯಾಡ್ ಸೇವನೆ ಮಾಡೋದು. ಐ ಹ್ಯಾಡಂಟ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್. I hadn't had my breakfast. ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. Another example. ಈಗ ನೀವು ಶಾಲೆಗೆ ಹೋಗ್ತೀರಿ, then your teacher asks, have you done homework? So ಆವಾಗ ನೀವು ಹೇಳ್ತೀರಿ ನೀವು ಹೋಮ್ವರ್ಕನ್ನು ಕೊಟ್ಟಿದ್ದಿಲ್ಲ. ಕೊಟ್ಟಿಲ್ಲ, ಕೊಟ್ಟಿದ್ದಿಲ್ಲ, ದೇರ್ ಇಸ್ ಎ ಡಿಫ್ರೆನ್ಸ್. ಕೊಟ್ಟಿಲ್ಲ, ಯು ಹ್ಯಾವಂಟ್ ಗಿವನ್. ಕೊಟ್ಟಿದ್ದಿಲ್ಲ, ಯು ಹ್ಯಾಡಂಟ್ ಗಿವನ್. ಟೀಚರ್ ಹೇಳ್ತೀರಿ ಯು ಹ್ಯಾಡಂಟ್
given homework. You hadn't given homework. This is how you can have negative sentences. Hadn't plus with. ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಅಫರ್ಮೇಟಿವ್ ಆ್ಯಂಡ್ ನೆಗೆಟಿವ್, ಹಿಂದೆ ಏನು ಮಾಡಿತ್ತು ಏನು ಮಾಡಿರಲಿಲ್ಲ. ಇದರ ಮುಂದಿನ ವಿಡಿಯೋನಲ್ಲಿ ನಾವು ಈ ಪಾಸ್ಟ್ ಪರ್ಫೆಕ್ಟಲ್ಲಿ ಹೌ ಟು ಆಸ್ಕ್ ದ ಕ್ವಶನ್ಸ್, ಯಾವ ರೀತಿ ಪ್ರಶ್ನೆ ಮಾಡೋದು ಅನ್ನೋದನ್ನು ನಾವು ಕಲಿತೀವಿ. ಇಲ್ಲಿ ತನಕ ನೀವು ವಿಡಿಯೋನ ವಾಚ್ ಮಾಡಿದ್ದೀರಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಬೇರೆಯವರಿಗೂ ಉಪಯೋಗ ಆಗುತ್ತೆ ಶೇರ್ ಮಾಡಿರಿ, ಚೆನ್ನಾಗಿ ಅನಿಸಿದರೆ ಕಮೆಂಟ್ ಹಾಕಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.